ನಮಸ್ಕಾರ ರೀ. ಎಲ್ರಿಗೂ ಒಂದು ಮುಖ್ಯ ವಿಷಯ ಹೇಳಕತ್ತ ನಾನು. ಏನದು ಮುಖ್ಯ ವಿಷಯ? ನಿಮ್ಮ ಎಲ್ಲಾ ರಾಜಕಾರಣಿಗಳು ಜನರ ಪ್ರಭುಗಳಿದ್ದಂತೆ, ಜನರಿಂದಾನೇ ಆಯ್ಕೆಯಾಗಿ ಹೋಗಿದ್ದಾರೆ. ಅವರು ನಿಮಗೆ ಮೊನ್ನೆ ಒಂದು ಬಿಲ್ಲನ್ನ ಪಾಸ್ ಮಾಡಿದ್ದಾರೆ. ಇದರಿಂದ ಎಲ್ಲಾ ಜನಕ್ಕೂ ತುಂಬಾ ಉಪಯೋಗ ಆಗ್ತದ. ರೈತರಿಗಂತೂ ಇನ್ನೂ ಉಪಯೋಗ ಆಗ್ತದ. ಇನ್ನು ಶಿಕ್ಷಣ ಕ್ಷೇತ್ರಕ್ಕಂತೂ ಎಲ್ಲಿಲ್ದೇ ಇರುವಂತ ಉಪಯೋಗ ಆಗ್ತದ. ಆ ಬಿಲ್ಗೆ ಯಾವುದು ಚರ್ಚೆನೇ ಇಲ್ಲ. 9 ದಿನದ ಬಿಲ್ಲನ್ನ ಪಾಸ್ ಮಾಡಿದ್ದಾರೆ. ಯಾವ್ದು ಆ ಬಿಲ್ ಹಾಗಾದ್ರೆ? ಶಾಸಕರ ಮತ್ತು ಸಚಿವರ, ಮುಖ್ಯಮಂತ್ರಿಗಳ ವೇತನದ ಪರಿಷ್ಕೃತ ದರ ರೀ. ಅವ್ರ ಪಾಪ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಅವ್ರು ಯಾರ ಹತ್ರನೂ ದುಡ್ಡಿಲ್ಲ. ಆ ಕಾರಣಕ್ಕಾಗಿ ಒಂದು ಸಿಂಪಲ್ ಬಿಲ್ ಅನ್ನು ಅವರು ಪಾಸ್ ಮಾಡ್ಕೊಂಡಿದ್ದಾರೆ. ಎರಡೂ ಸದನಗಳಲ್ಲೂ, ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲೂ ಕೂಡ ಆ ಬಿಲ್ಲು ಪಾಸ್ ಆಗಿದೆ. ಏನೇನಿದೆ ಹಾಗಾದ್ರೆ ಅದರಲ್ಲಿ? ಮೊದಲನೇದಾಗಿ ಸಭಾಪತಿಯವರ ವೇತನ. ಅವ್ರ ವೇತನ ಇವಾಗಿರೋದು 75,000. ಅದನ್ನ ಪರಿಷ್ಕೃತ ದರ ಅವರು ರೈಸ್ ಮಾಡಿರೋಂಥ ಒಂದು ಏನು ಸ್ಯಾಲ್ರಿ ಅಂತೀವಿ, ಆ ಸ್ಯಾಲ್ರಿ ಕಡಿಮೆ 1,25,000. ಇನ್ನು ಮುಖ್ಯಮಂತ್ರಿಯವರ ವೇತನ ಕೂಡ 75,000 ಇತ್ತು. ಇವಾಗ ಅದನ್ನ 1,25,000 ಮಾಡ್ಕೊಂಡವ್ರೆ. ಇಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಮತ್ತು ಸಚಿವರ ಒಂದು ಏನಿತ್ತು ಭತ್ತೆ, ಅದನ್ನ 4,50,000 ಇತ್ತು. ಇರ್ಲಿಯಪ್ಪ ಪಾಪ ರೌಂಡ್ ಫಿಗರು ಅಂತ ಹೇಳ್ಬಿಟ್ಟು 5 ಲಕ್ಷ ಮಾಡ್ಕೊಂಡವ್ರೆ. ಇನ್ನು ವಿಪಕ್ಷ ನಾಯಕರು ಮತ್ತು ಉಪಸಭಾಪತಿಯವರ ವೇತನ 60,000 ಇತ್ತು. ಪಾಪ ಅವ್ರಿಗೂ ಸಾಕಾಗ್ತಾ ಇಲ್ಲ ಅಂತೇಳಿ ಅದನ್ನ 80,000 ಮಾಡ್ಕೊಂಡವ್ರೆ. ಇರ್ಲಿ, ಏನೋ ಒಂದು ಆಗ್ಲಿ ಅಂತೇಳಿ. ಇನ್ನು ಮಾಜಿ ಸಚಿವರು ಏನು ಒಂದ್ಸರ್ತಿ MLA ಆಗ್ಬಿಟ್ಟು, ಶಾಸಕರಾಗ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಥವಾ ಅವರ ಒಂದು ದೇಶ ಸೇವೆಯನ್ನ ಮೆಚ್ಚಿ ಇಲ್ಲಿ 50,000 ಇರತಕ್ಕಂತಹ ಪಿಂಚಣಿಯನ್ನ 75,000 ತಂದಿದ್ದಾರೆ. ಇನ್ನ ನಿಮಗೆ ಗೊತ್ತು, ಇಲ್ಲಿ ಟ್ರಾವೆಲಿಂಗು, ಅವರ ಒಂದು ಸಂಚಾರದ ಭತ್ತೆ, ಅದು ಇದು ಎಲ್ಲ ಸೇರಿಸ್ಕೊಂಡು ಒಟ್ಟಿನಲ್ಲಿ ಎಲ್ಲವನ್ನು ಕೂಡ ಲಕ್ಷಗಳಲ್ಲಿ ಲೆಕ್ಕ ಹಾಕೋದಕ್ಕೆ ತಗೊಂಡೋಗಿದ್ದಾರೆ. ನಾವು ಇವಾಗಲೇ ಮೊನ್ನೆ ನೋಡಿದ್ವಿ, ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಏನು ಯಾವ ಶ್ರೀಮಂತರ ಶಾಸಕರ ಪಟ್ಟಿಯನ್ನ ಮೊನ್ನೆ ಪ್ರಜಾವಾಣಿಯಲ್ಲಿ ಬಂದಿತ್ತು. ಇದು ಒಂದು ಎಕ್ಸ್ಟ್ರಾ ನಾಳೆಯಿಂದ ಸೇರ್ಪಡೆ ಆಗುತ್ತೆ.